ಇಂದು ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಈ ಸುದ್ದಿಗೋಷ್ಠಿ ಪ್ರಾರಂಭ ಆಗುತ್ತೆ. ಸಹಜವಾಗಿ ಮಹತ್ವವನ್ನು ಪಡ್ಕೊಳ್ತಾ ಇದೆ ಈ ಸುದ್ದಿಗೋಷ್ಠಿ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಮನರೇಗಾ ಯೋಜನೆಯ ಹೆಸರು ಕುರಿತು ಮಾಹಿತಿಯನ್ನ ಇದೇ ಸಂದರ್ಭದಲ್ಲಿ ನೀಡಲಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯನ್ನ ನಡೆಸುವಂಥದ್ದು. ಯಾಕಂದರೆ ಈ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೇ ತೀರ್ಮಾನವನ್ನು ಕೈಗೊಳ್ಳಿ ಅಂತ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರು ಹೆಗಲಿಗೆ ವಹಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಏನು ತೀರ್ಮಾನ ಕೈಗೊಳ್ತೀರೋ ಅದನ್ನ ನೀವು ಹೇಳಿ ಅಂತ. ಹಾಗಾಗಿ ಮನರೇಗಾ ಯೋಜನೆಯ ವಿಚಾರದಲ್ಲಿ ಏನು ತೀರ್ಮಾನ ಕೈಗೊಳ್ತಾರೆ? ಈಗಾಗಲೇ ಕಾಂಗ್ರೆಸ್ನವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಬಟ್ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಹೇಳೋದೇನು, ಸಂಪೂರ್ಣವಾಗಿ ಇದನ್ನ ವಿರೋಧಿಸಕ್ಕೆ ಸಾಧ್ಯವೇ ಆಗೋದಿಲ್ಲ. ಕಾರಣ ಏನು ಅಂತಂದ್ರೆ, ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದೀವಿ ನಾವು. ಆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದನ್ನ ಮಾಡೋದಕ್ಕೆ ಕಷ್ಟ ಆಗತ್ತೆ ಅಂತ. ಹಂಗಂತ ಇದನ್ನು ಒಪ್ಕೊಳ್ಳೋದಕ್ಕೂ ಕಾಂಗ್ರೆಸ್ ರೆಡಿ ಇಲ್ಲ. ಬ್ಯಾಲೆನ್ಸ್ ಮಾಡಬೇಕಾಗತ್ತೆ, ಒಂದು ಡಿಸಿಷನ್ ಅನ್ನ ಫೈನಲ್ ಮಾಡಬೇಕಾಗತ್ತೆ. ಹಾಗಾಗಿ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಏನ್ ಮಾತಾಡ್ತಾರೆ, ಏನ್ ನಿರ್ಧಾರ ಕೈಗೊಳ್ತಾರೆ, ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರ ನಡೆ ಏನು ಅನ್ನೋದನ್ನು ನೋಡ್ಬೇಕಾಗತ್ತೆ.